ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 24ರ ನಂತರ ಮಿಥುನ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಮಿಥುನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ, ಹಾಗೆ ನಿಮ್ಮ ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಈ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣ್ತಾ ಬಂದಿದ್ದೀರಿ, ಅದಕ್ಕೆ ಕಾರಣಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಏಪ್ರಿಲ್ ತಿಂಗಳು ಹೇಗಿತ್ತು ಈ ರಾಶಿಯವರಿಗೆ ಅನ್ನೋದನ್ನ ನೋಡ್ತಾ ಬರೋಣ ಸ್ನೇಹಿತರೆ. ಈ ಏಪ್ರಿಲ್ 2026 ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ತೀವ್ರವಾದಂತಹ ಸವಾಲುಗಳನ್ನು ತಂದಂತಹ ತಿಂಗಳು. ಆದರೆ ಅದೇ ಸಮಯದಲ್ಲಿ ಸಮಾಜದಲ್ಲಿ ಉತ್ತಮ ಹೆಸರು ಮತ್ತು ಮನ್ನಣೆಯನ್ನು ಕೂಡ ಕಂಡಿರ್ತೀರಿ. ನಿಮ್ಮ ಲಗ್ನದಲ್ಲಿ ಗುರು ಇದ್ದ ಕಾರಣದಿಂದ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಆದರೆ ಏಪ್ರಿಲ್ 2ರಂದು ನಿಮ್ಮ 10ನೇ ಮನೆಯ ವೃತ್ತಿ ಮನೆಯಲ್ಲಿ ಕರ್ಮಕಾರಕನಾದಂತಹ ಶನಿಯೊಂದಿಗೆ ಮಂಗಳನು ಸೇರೋ ಕಾರಣ ಈ ಸಂಯೋಗವು ನಿಮಗೆ ಅಪಾರವಾದಂತಹ ಕೆಲಸದ ಹೊರೆಯನ್ನು ಕೂಡ ತಂದಿರ್ತದೆ. ಉಸಿರು ಬಿಡಲು ಸಮಯವಿಲ್ಲದಷ್ಟು ಬಿಡುವಿಲ್ಲದಂತಹ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಿ. ಆದರೆ ಏಪ್ರಿಲ್ 14ರಂದು ನಿಮ್ಮ 11ನೇ ಮನೆಯ ಲಾಭದ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಾನವನ್ನು ತಲುಪುವ ಕಾರಣ ಇದು ಈ ತಿಂಗಳ ಕೊನೆವರೆಗೂ ಕೂಡ ಅತ್ಯಂತ ದೊಡ್ಡ ಹೈಲೈಟ್ ಆಗ್ತದೆ ಅಂತಲೇ ಹೇಳ್ಬೋದು. ಏಕೆಂದರೆ ಎದುರಿಸಿದಂತಹ ಎಲ್ಲ ವೃತ್ತಿಪರ ಒತ್ತಡಗಳಿಗೂ ಕೂಡ ತಕ್ಕಂತಹ ಲಾಭ, ಬೋನಸ್ ಮತ್ತು ಹಿರಿಯರ ಬೆಂಬಲವನ್ನು ಕೂಡ ಈ ಏಪ್ರಿಲ್ 24ರ ನಂತರ ಕಾಣ್ತಾ ಬರ್ತೀರಿ. ಲಗ್ನದಲ್ಲಿ ಇರತಕ್ಕಂತಹ ಗುರುವು ಈತನ ಬಲದಿಂದಾಗಿ ನಿಮ್ಮ ಪ್ರತಿಯೊಂದು ನಿರ್ಧಾರವು ಅಪಾರವಾದಂತಹ ಪ್ರಬುದ್ಧತೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸಲಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾದಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 1ನೇ ಮನೆಯ ಮಿಥುನ ರಾಶಿಯಲ್ಲಿ, ನಿಮ್ಮ ರಾಶಿಯಲ್ಲಿ ಲಗ್ನದಲ್ಲಿ ಇರತಕ್ಕಂತಹ ಗುರು ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡ್ತಾ ಬರ್ತಿದ್ದಾರೆ. ಈ ತಿಂಗಳಿನಲ್ಲಿ ನಿಮ್ಮ ಗೌರವವು ಕೂಡ ಹೆಚ್ಚಾಗ್ತಾ ಬರ್ತದೆ. ವ್ಯಾಪಾರ ವಿಸ್ತರಣೆ ಆಗಲಿದ್ದು ಸಾಮಾಜಿಕದಲ್ಲಿ ಸ್ಥಾನಮಾನದ ಏರಿಕೆಯೂ ಕೂಡ ನಿಮಗೆ ಉಂಟಾಗಲಿದೆ. ಆದರೆ ಶನಿಯ ಸಂಚಾರವು 10ನೇ ಮನೆಯ ಮೀನ ರಾಶಿಯಲ್ಲಿ ಆಗುವ ಕಾರಣ ಈ ಮಿಥುನ ರಾಶಿಯವರಿಗೆ ಕಠಿಣವಾದಂತಹ ಪರಿಶ್ರಮವನ್ನು ಪಡಬೇಕಾಗಿತ್ತು. ಕಾರ್ಯಗಳಲ್ಲಿ ವಿಳಂಬವನ್ನು ಕಾಣ್ತಾ ಬರ್ತಿರ್ತೀರಿ. ವೃತ್ತಿಯಲ್ಲಿ ಅನಿರೀಕ್ಷಿತವಾದಂತಹ ಬದಲಾವಣೆಗಳನ್ನು ಕೂಡ ಕಂಡಿರ್ತೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯಲ್ಲಿ ಮೀನ ರಾಶಿಯಲ್ಲೇ ಪ್ರವೇಶವನ್ನು ಸ್ಟಾರ್ಟಿಂಗ್ನಲ್ಲೇ ಮಾಡಿರತಕ್ಕಂತಹ ಮಂಗಳನು ಕೆಲಸದ ಸ್ಥಳದಲ್ಲಿ ಪೈಪೋಟಿಯನ್ನು ತರಲಿದ್ದಾರೆ. ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಿ. ಆದರೆ ತೀವ್ರವಾದಂತಹ ದೃಢ ನಿಶ್ಚಯ ಈ ರಾಶಿಯವರಿಗೆ ಬೇಕಾಗಿರ್ತದೆ. ಇನ್ನು ಸೂರ್ಯನು ಸಂಚಾರವನ್ನು ಮಾಡೋ ಕಾರಣ ಆರ್ಥಿಕ ಲಾಭಗಳನ್ನು ಕಾಣ್ತಾ ಬರ್ತೀರಿ ಹಠಾತ್ತಾಗಿ ಸ್ನೇಹಿತರೆ. ಸರ್ಕಾರಿಯ ನೆರವು ಕೂಡ ಸಿಗಲಿದ್ದು ವಿಸ್ತೃತ ನೆಟ್ವರ್ಕನ್ನು ನೀವು ಹೊಂದಿರ್ತೀರಿ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಶುಕ್ರನು ಏಪ್ರಿಲ್ 19ರಂದು 12ನೇ ಮನೆಯ ಸ್ವಕ್ಷೇತ್ರದಲ್ಲಿ ಪ್ರವೇಶವನ್ನು ಮಾಡೋ ಕಾರಣ ಐಷಾರಾಮಿ ಖರ್ಚುಗಳನ್ನು ಮಾಡ್ತಾ ಬರ್ತೀರಿ. ಉತ್ತಮವಾದಂತಹ ಧನಲಾಭಗಳು ಕೂಡ ಆಗ್ತಾ ಬರ್ತದೆ. ಮಕ್ಕಳಿಗಾಗಿ ದೂರದ ಪ್ರಯಾಣ, ಉತ್ತಮ ನಿದ್ರೆ ಮತ್ತು ಸೌಕರ್ಯಗಳನ್ನು ಈ ರಾಶಿಯವರು ಪಡಿತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕೆರಿಯರ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳ ಮೊದಲ ವಾರದಿಂದ 3ನೇ ವಾರ ತನಕ ಕಾಣ್ತಾ ಬಂದಿರ್ತೀರಿ. ಹಾಗೆಯೇ ಏಪ್ರಿಲ್ 11ರಂದು ನಿಮ್ಮ ಲಗ್ನದ ಅಧಿಪತಿ ಬುಧ 10ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡೋ ಕಾರಣ ಅದರಲ್ಲಿ ಕಮ್ಯುನಿಕೇಷನ್ ಗ್ಯಾಪನ್ನು ಕೂಡ ಉಂಟು ಮಾಡಿರ್ತದೆ ನಿಮ್ಮ ಕೆಲಸದ ವಿಚಾರದಲ್ಲಿ. ಆದರೆ 10ನೇ ಅಧಿಪತಿ ಗುರುವು ನಿಮ್ಮ ಲಗ್ನದಲ್ಲಿ ಕುಳಿತು
5 ಮತ್ತು 7ನೇ ಮನೆಯ ಮೇಲೆ ಶುಭ ದೃಷ್ಟಿಯನ್ನ ಬೀರ್ತಿರೋ ಕಾರಣ ನಿಮ್ಮ ಪ್ರತಿಭೆ ಮತ್ತು ಕಠಿಣ ಪರಿಶ್ರಮ ಖಂಡಿತವಾಗಿಯೂ ಗುರುತಿಸಲ್ಪಡ್ತಾ ಬರ್ತದೆ. ಏಪ್ರಿಲ್ 14ರಂದು ಸೂರ್ಯನು 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಹೋಗೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ನಿಮ್ಮ ಸುಲಭವಾದಂತಹ ಎಲ್ಲ ಕೆಲಸಗಳನ್ನು ಮಾಡ್ತಾ ಬರ್ತೀರಿ. ಹಾಗೆಯೇ ನಿಮ್ಮ ಶ್ರಮದ ಫಲವನ್ನು ನೀವು ಕಂಡುಕೊಳ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ನಿಮ್ಮ ದಿಟ್ಟ ಮತ್ತು ಲೆಕ್ಕಾಚಾರದ ನಿರ್ಧಾರಗಳು ಎಲ್ಲರ ಮೆಚ್ಚುಗೆಗೆ ಕಾರಣವಾಗ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಬಿಸ್ನೆಸ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ, ಈ ಏಪ್ರಿಲ್ ತಿಂಗಳಿನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. ಅದರಲ್ಲೂ ಮೊದಲನೇ ವಾರದಲ್ಲಿ 7ನೇ ಮನೆಯ ಅಧಿಪತಿ ಗುರು ನಿಮ್ಮ ಸ್ವಂತ ರಾಶಿಯಲ್ಲಿ ಲಗ್ನದಲ್ಲಿ ಸಂಚರಿಸುವ ಕಾರಣ, ನೇರ ದೃಷ್ಟಿ ಗುರುವಿನ ದೃಷ್ಟಿ ನಿಮಗೆ ಬೀರುವ ಕಾರಣ ವ್ಯಾಪಾರ ಮಾಲೀಕರಿಗೆ ಇದಕ್ಕಿಂತ ಅದ್ಭುತವಾದಂತಹ ಗ್ರಹಗತಿ ಇರಲು ಸಾಧ್ಯವಿರೋಲ್ಲ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯವು ಗಗನಕ್ಕೆ ಏರ್ತಾ ಬರ್ತದೆ. ಹೊಸ ಕ್ಲೈಂಟ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಹೋಗ್ತಾರೆ. ನಿಮ್ಮ ಸಲಹೆಗಳು ಹಾಗೂ ಮಾರ್ಗದರ್ಶನವನ್ನು ಗ್ರಾಹಕರು ಹೆಚ್ಚು ಮೆಚ್ಚುತ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಈ ರಾಶಿಯವರು ಏಪ್ರಿಲ್ 14ರ ನಂತರ 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸೂರ್ಯನ ಕೃಪೆ ಉಂಟಾಗುವ ಕಾರಣ ಈ ಏಪ್ರಿಲ್ 24ರ ನಂತರವೂ ಕೂಡ ಒಳ್ಳೆಯ ಪ್ರಾಜೆಕ್ಟ್ಗಳು ಸಿಗ್ತಾ ಹೋಗ್ತವೆ. ಸರ್ಕಾರಿ ಟೆಂಡರ್ಗಳು ಕೂಡ ನಿಮ್ಮ ಪರವಾಗಿ ಒಲಿಯುವಂತಹ ಸಾಧ್ಯತೆ ಬಹಳಷ್ಟು ಇರಲಿದೆ. ಅದರಲ್ಲೂ ಇದೇ ರೀತಿಯ ಸಕಾರಾತ್ಮಕ ಪ್ರಭಾವವನ್ನು ಈ ಏಪ್ರಿಲ್ ಕಳೆದ ನಂತರ ಮೇ ಮೊದಲ ವಾರದಲ್ಲೂ ಈ ರಾಶಿಯವರು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ, ಹಣಕಾಸಿನ ವಿಚಾರದಲ್ಲೂ ಕೂಡ 2ನೇ ವಾರದಿಂದಲೇ ಅದ್ಭುತ ಲಾಭಗಳನ್ನು ಕಾಣ್ತಾ ಬಂದಿದ್ದೀರಿ. ಹಾಗೆಯೇ ಏಪ್ರಿಲ್ 14ರಂದು ಸೂರ್ಯನು ಕೂಡ ಲಾಭದ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಈ ಅವಧಿಯಲ್ಲಿ ನೀವು ಮಾಡಿದಂತಹ ಇಂದಿನ ಹೂಡಿಕೆಗಳು ಅದ್ಭುತವಾದಂತಹ ಲಾಭಗಳನ್ನು ಕೂಡ ನೀಡ್ತಾ ಬರ್ತದೆ. ಹಾಗೆಯೇ ಈ ರಾಶಿಯವರಿಗೆ ಏಪ್ರಿಲ್ 24ರ ನಂತರ ನೀವು ಅಂದುಕೊಂಡಂತಹ ಇಂಕ್ರಿಮೆಂಟ್, ಬೋನಸ್ ಯಾವ ನಿರೀಕ್ಷೆಗಳು ಕೂಡ ಹುಸಿಯಾಗೋದಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಏಪ್ರಿಲ್ 19ರಂದು ಶುಕ್ರನು ಕೂಡ ತನ್ನ ಸ್ವಂತ ರಾಶಿಯಾದಂತಹ ವೃಷಭವನ್ನು ಪ್ರವೇಶಿಸುವ ಕಾರಣ ನೀವು ಹೊಸದಾಗಿ ಗಳಿಸಿದಂತಹ ಹಣವನ್ನು ಐಷಾರಾಮಿ ವಸ್ತುಗಳು, ಪ್ರವಾಸೋದ್ಯಮ ಅಥವಾ ಕೌಟುಂಬಿಕ ಸೌಕರ್ಯಗಳಿಗಾಗಿ ಖರ್ಚನ್ನು ಮಾಡ್ತಾ ಬರ್ತೀರಿ. ವಿಶೇಷವಾಗಿ ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ಅವರ ವಿದೇಶಿ ಪ್ರಯಾಣದ ಬಗ್ಗೆ ಗಣನೀಯವಾದಂತಹ ಹಣವನ್ನು ಖರ್ಚು ಮಾಡ್ತಾ ಬರ್ತೀರಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಹೆಲ್ತ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ, ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಲಗ್ನದಲ್ಲಿ ಇರತಕ್ಕಂತಹ ಗುರು ರಕ್ಷಾ ಕವಚದಂತೆ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾರೆ. ಈ ಹಿಂದೆ 10ನೇ ಮನೆಯಲ್ಲಿ ಕರ್ಮದ ಸ್ಥಾನದಲ್ಲಿ ಮಂಗಳ ಮತ್ತು ಶನಿಯ ತೀವ್ರತೆಯಿಂದಾಗಿ ಬಹಳಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ. ಅದೇನೆಂದರೆ ವಿಪರೀತವಾದಂತಹ ದೈಹಿಕ ಆಯಾಸ, ನರಗಳ ದೌರ್ಬಲ್ಯ ಅಥವಾ ಭುಜ ಮತ್ತು ಕುತ್ತಿಗೆ ನೋವುಗಳಿಂದ ಸಾಕಷ್ಟು ತೊಂದರೆಗೆ ಒಳಗಾಗಿರ್ತೀರಿ. ನಿಮ್ಮ ಕೆಲಸದ ಒತ್ತಡವನ್ನು ಮನೆಗೆ ತರುವುದು ಮಾನಸಿಕ ಶಾಂತಿಯನ್ನು ಕಸಿದುಕೊಳ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಆದರೆ ಏಪ್ರಿಲ್ 19ರ ನಂತರ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗ್ತಾ ಬರ್ತದೆ. ಅದೇನೆಂದರೆ ಶುಕ್ರನ ಸಂಚಾರವು ನಿದ್ರಾಹೀನತೆಯ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾ ಬರ್ತದೆ. ಆದರೆ ಆಹಾರದ ನಿಯಮಗಳನ್ನು ಪಾಲಿಸದಿದ್ದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಉದ್ಭವಿಸಬಹುದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಈ ಏಪ್ರಿಲ್ 24ರ ನಂತರ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು. ಬೆಳಗ್ಗೆ ಸ್ವಲ್ಪ ವ್ಯಾಯಾಮ ಮತ್ತು ಯೋಗವನ್ನು ಅಳವಡಿಸಿಕೊಳ್ಳುವುದು ಈ ರಾಶಿಯವರಿಗೆ ಅತ್ಯಗತ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಜೀವನದ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ವಿಚಾರದಲ್ಲೂ ಕೂಡ 5ನೇ ಮನೆಯ ಅಧಿಪತಿಯಾದಂತಹ ಶುಕ್ರನ ಬದಲಾವಣೆಯಿಂದಾಗಿ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಬದಲಾವಣೆಗಳನ್ನು ತರ್ತಾ ಬರ್ತದೆ. ಉನ್ನತ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಬಹುಶಃ ಹಾಸ್ಟೆಲ್ ಅಥವಾ ವಿದೇಶಕ್ಕೆ ಹೋಗ್ಬೋದು. ಇದು ಹೆಮ್ಮೆಯ ವಿಷಯ, ಆದರೂ ನಿಮಗೆ ಬಹಳಷ್ಟು ಆತಂಕಕ್ಕೆ ಈಡು ಮಾಡ್ತಾ ಬರ್ತದೆ. ಅದರಲ್ಲೂ ಏಪ್ರಿಲ್ 14ರ ನಂತರ 3ನೇ ಅಧಿಪತಿ ಸೂರ್ಯನು ಉಚ್ಚ ಸ್ಥಾನದಲ್ಲಿ ಹೋಗೋ ಕಾರಣ ನಿಮ್ಮ ಹೊಡಹುಟ್ಟಿದವರು ಮತ್ತು ಆಪ್ತ ಸ್ನೇಹಿತರಿಂದ ನೀವು ಸಂಪೂರ್ಣವಾದಂತಹ ಬೆಂಬಲ ಮತ್ತು ಸಹಕಾರವನ್ನು ಪಡಿತಾ ಬರ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ, ಶಿಕ್ಷಣದ ವಿಚಾರದಲ್ಲೂ ಕೂಡ ಏಪ್ರಿಲ್ 19 ಕಳೆದ ನಂತರ ಸೂರ್ಯನ ಸಂಚಾರವು ಮತ್ತು ಶುಕ್ರನ ಸಂಚಾರವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಬರ್ತದೆ. ನಿಮ್ಮ ವೀಸಾ ಪ್ರಕ್ರಿಯೆಗಳು ಕೂಡ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ಪೂರ್ಣಗೊಳ್ತವೆ. ಏಕೆಂದರೆ ವಿದೇಶಿ ಶಿಕ್ಷಣದ ಆಕಾಂಕ್ಷಿಗಳಿಗೆ ಇದು ಶುಭ ದೃಷ್ಟಿಯನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ರಾಶಿಯವರು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳನ್ನು ಮಾಡ್ತಾ ಬರ್ತೀರಿ. ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರು ಕೂಡ ಬಹಳ ಅನುಕೂಲಕರವಾದಂತಹ ಘಟನೆಗಳು ಸಂಭವಿಸಲಿದೆ ಅಂತಲೇ ಹೇಳ್ಬೋದು. 10ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯಿಂದ ಉಂಟಾಗುವಂತಹ ವೃತ್ತಿಪರ ಒತ್ತಡವನ್ನು ಕಡಿಮೆ ಮಾಡಲು ಗುರು ಹಾಗೆ ಸೂರ್ಯನ ಸಂಪೂರ್ಣ ಮತ್ತು ಅಡೆತಡೆ ಇಲ್ಲದ ಆಶೀರ್ವಾದವನ್ನು ಪಡೆಯಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ ತಿಂಗಳ ಮಧ್ಯಭಾಗದಲ್ಲೇ
ನಿಮ್ಮ ಲಗ್ನದ ಅಧಿಪತಿ ಬುಧ ಸ್ವಲ್ಪ ದುರ್ಬಲನಾಗಿ ಬಂದಿರುವ ಕಾರಣದಿಂದಾಗಿ ಈ ಏಪ್ರಿಲ್ 24 ನಂತರ ಬುಧವಾರದಂದು ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಬನ್ನಿ. ಇದರಿಂದ ಸಂವಹನ ದೋಷಗಳು ನಿವಾರಣೆ ಬರ್ತವೆ. ಹಾಗೆಯೇ ಹೆಚ್ಚು ಫಲಪ್ರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸಹಾಯವನ್ನ ಮಾಡ್ತಾ ಬರ್ತದೆ. ಹಾಗೆ ಕರ್ಮದ ಸ್ಥಾನದಲ್ಲಿ ಶನಿ ಮತ್ತು ಮಂಗಳನ ಸಂಯೋಗ ಉಂಟಾಗುವ ಕಾರಣ ಶನಿವಾರ ಮತ್ತು ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಇದು ವೃತ್ತಿಪರ ಅಡೆತಡೆಗಳನ್ನು ತಡೆಯಲಿದೆ. ಹಾಗೆ ಪ್ರತಿ ಶನಿವಾರ ಮತ್ತು ಮಂಗಳವಾರದಂದು ಹನುಮಾನ್ ಚಾಲಿಸವನ್ನ ಪಠಿಸ್ತಾ ಬನ್ನಿ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಸರಳ ಪರಿಹಾರಗಳ ಜೊತೆಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಆ ಗುರುವಿನ ಆಶೀರ್ವಾದವೂ ಕೂಡ ಸಿಗಲಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿ ದೇವರು ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.